ॐ श्री राघवेन्द्राय नमः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। हरि ओम। पूज्याय राघवेन्द्राय सत्यधर्मरताय च भजतां कृपवृक्षाय नमतां कामधेनुवे दूर्वादिध्वान्तरमये वैष्णवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ನಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಕ್ಷೇತ್ರದಲ್ಲಿ 48 ಸಾಲಿಗ್ರಾಮ, ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು 3 ಜನ ಮುತ್ತಿಗೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಮಗನಿಗೆ ಎಷ್ಟೇಳು ಕೇಳ್ತಾ ಇಲ್ಲ ಗುರುಗಳೇ, ಮಗ ದಾರಿ ತಪ್ಪಿಟ್ಟಿದ್ದೇನೆ, ಅದನ್ನು ಸರಿ ಮಾಡೋದು ಯಾವ ರೀತಿ ಮಾಡಬೇಕು ಗುರುಗಳೇ, ಎಷ್ಟು ಸಾಧನೆ ಮಾಡಿದ್ರು ನನ್ನ ಮಗ ಅಂತ ಹೇಳ್ಕೊಂಡಕ್ಕೆ ನಾಚಿಕೆ ಆಗ್ತಕ್ಕಂಥದ್ದು ಆಗ್ಬಿಟ್ಟಿದೆ. ಈಗ ಅದರಿಂದ ಗುರುಗಳ ಹತ್ರ ಮರೆ ಹೋಗ್ಬಿಟ್ಟಿದ್ದೀನಿ ನಾನು. ಆ ಗುರುಗಳ ಹಾಲಲ್ಲಾಗ್ತಾನೆ ಗೊತ್ತಿಲ್ಲ, ನೀರಲ್ಲಿ ಆಗ್ತಾನೆ ಗೊತ್ತಿಲ್ಲ ಗುರುಗಳೇ, ಅದು ನೀವೇ ಕಾಪಾಡಬೇಕು. ಏನು ಮಾಡಕ್ಕೆ ಹೋಗಬೇಡಿ ನೀವು. ಮಗ ವಿಶೇಷವಾಗಿ ಒಳ್ಳೆ ಜ್ಞಾನವಂತನಾಗಬೇಕು, ಒಳ್ಳೆ ಬುದ್ಧಿವಂತನಾಗಬೇಕು, ಒಳ್ಳೆ ಸತ್ಸಂಗವನ್ನು ಸಿಗಬೇಕು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ನಿಮ್ಮ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರಾಗಿರ್ಬೋದು, ನಂಜುಂಡೇಶ್ವರ ಆಗಿರ್ಬೋದು, ರಾಮದೇವರಾಗಿರ್ಬೋದು, ಕದರಿ ನರಸಿಂಹದೇವರಾಗಿರ್ಬೋದು, ಹನುಮಂತ ದೇವರಾಗಿರ್ಬೋದು, ಈ ಎಲ್ಲ ವಿಶೇಷವಾಗಿ ಈ ಎಲ್ಲವೂ ವಿಶೇಷವಾಗಿ ಭಗವಂತನ ಒಂದು ಸ್ಮರಣೆಯಿಂದ, ರಾಯರ ಸ್ಮರಣೆಯಿಂದ ಅವರಿಗೆ ಅರಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರಿಗೆ ಒಂದು 11 ರೂಪಾಯಿ ಇಟ್ಕೊಂಡು ಅರಿಶಿಣದಲ್ಲಿ ಒಂದು ಬಟ್ಟೆಯನ್ನು ನೆನೆಸಿ ಅರಿಶಿಣವನ್ನು ಪೂರ್ತಿ ಹಚ್ಚಿ ಹರಕೆಯನ್ನು ಮಾಡಿ ಆ 11 ರೂಪಾಯಿಯನ್ನು ಅದರಲ್ಲಿ ಇಟ್ಟು ಒಂದು ತುಳಸಿ ದಳವನ್ನು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಿ. ನನ್ನ ಮಗನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಒಳ್ಳೆಯ ಜ್ಞಾನವನ್ನು ಕೊಡು, ಒಳ್ಳೆಯ ಸಂಪತ್ತನ್ನು ಕೊಡು, ಅವನ ಒಳ್ಳೆಯ ತಿಳುವಳಿಕೆಯನ್ನು ಕೊಡು ಅಂತೇಳಿ ನೀವು ಏನು ಕೇಳ್ಕೋಬೇಕು ಅಂತಿದ್ದೀರೋ ಆ ಅರಿಕೆಯ ಮುಖೀನವಾಗಿ ನೀವು ಆ ಅರಿಕೆಯನ್ನು ಬಟ್ಟೆಯನ್ನು ಕಟ್ಟಿಡಿ. ಒಂದು ಗಂಟನ್ನು ಹಾಕಿ ಆ ಗಂಟು ಹಾಕಿದಕ್ಕಂಥ ಗಂಟನ್ನು ಕಟ್ಟಿಟ್ಟು ಮನೆಯಲ್ಲಿ 11 ದಿನಗಳ ಕಾಲ ಆ ಹರಿಕೆಯ ಮಾಡಿರ್ತಕ್ಕಂಥ ನಾಣ್ಯಕ್ಕೆ, ಆ ಬಟ್ಟೆಗೆ, ಆ ಒಳಗಡೆ ತುಳಸಿಗಳಿರ್ತಕ್ಕಂಥದಕ್ಕೆ ನೀವು 11 ದಿನಗಳ ಕಾಲ ದೇವರ ಸ್ಮರಣೆಯನ್ನು ಮಾಡಿ, ಕುಲದೇವರ ಸ್ಮರಣೆಯನ್ನು ಮಾಡಿ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ. ಯಾವ ರೀತಿಯ ಮಾಡಬೇಕು ಪೂಜೆಯನ್ನು ಅಂದರೆ, ನರಸಿಂಹೋ ಅಖಿಲ ಜ್ಞಾನ ಮತಃ ಧ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಈ ಮಂತ್ರವನ್ನು ಪಠನೆಯನ್ನು ಮಾಡಿ. ಮತ್ತು ಹನುಮಂತ ದೇವರು ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ 3 ಮಂತ್ರವನ್ನು ಪ್ರತಿದಿನ 11 ದಿನಗಳ ಕಾಲ ಪಠನೆಯನ್ನು ಮಾಡಿ ಆ ಪೂಜೆಯೆಲ್ಲ ಆದ ನಂತರ ಆ ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಂಡು ಅರಿಶಿಣದ ಮಂತ್ರಾಕ್ಷತೆಯನ್ನು ಕಳಿಸಿ. ಅರಿಶಿಣದ ಮಂತ್ರಾಕ್ಷತೆಯಲ್ಲಿ ವಿಶೇಷ, ರಾಯರ ಮಂತ್ರಾಕ್ಷತೆಯಲ್ಲಿ ವಿಶೇಷ. ಅದರಲ್ಲಿ ನೀವು ಅರಿಕೆಯನ್ನು ಮಾಡಿ ಕೊಟ್ಟು ಇಟ್ಕೊಂಡಿರ್ತೀರಲ್ಲ, ಆ ಇಟ್ಕೊಂಡಿರ್ತಕ್ಕಂಥ ನಾಣ್ಯಕ್ಕೆ ಅರಿಶಿಣದ ಮಂತ್ರಾಕ್ಷತೆಯನ್ನು 2 ಕಾಲು ಇಟ್ಕೊಂಡು ಅದಕ್ಕೆ ಹಾಕಿ. ಯಾವುದಕ್ಕೆ? ಅರಿಕೆ ಮಾಡಿರ್ತಕ್ಕಂಥ ಕಟ್ಟಿರ್ತೀರಲ್ಲ, 2 ಕಾಳು ಹಾಕಿ ನಮಸ್ಕಾರವನ್ನು ಮಾಡಿ.
ಆ ಮಾಡಿದ 11 ದಿನಗಳ ಕಾಲ ಮಾಡಿ ಅವನಿಗೆ ಒಂದು ತಿಂಗಳೊಳಗಡೆ ಜ್ಞಾನ ಸಂಪತ್ತು ಚೇಂಜ್ ಆಗಿ ಅವನು ಒಳ್ಳೆ ಜ್ಞಾನವಂತನಾಗ್ತಾನೆ, ಒಳ್ಳೆ ಬುದ್ಧಿವಂತನಾಗ್ತಾನೆ, ಸತ್ಸಂಗ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ, ಕೆಟ್ಟ ಚಟಗಳೆಲ್ಲ ಬಿಡ್ತಕ್ಕಂಥನಾಗ್ತಾನೆ ನಿಮ್ಮ ಮಗ. ಅದಕ್ಕೋಸ್ಕರವಾಗಿ ರಾಯರ ಸ್ಮರಣೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡಬೇಕು. ಇದನ್ನು 1 ಹೊತ್ತು ಸ್ನಾನವನ್ನು ಮಾಡಬೇಕು ಹೆಣ್ಣು ಮಕ್ಕಳಾದಾಗ. ಮಧ್ಯಾಹ್ನ ಸಾಯಂಕಾಲ ಹೊತ್ತಲ್ಲಿ ಕೈ ಕಾಲ ಮುಖವನ್ನು ತೊಳೆದು ಕುಂಕುಮವನ್ನು ಹಚ್ಚಿಕೊಂಡು ನಮಸ್ಕಾರವನ್ನು ಹಾಕಿ ಮಂತ್ರಾಕ್ಷತೆಯನ್ನು ಹಾಕಿ ಅಂತ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನಿನ್ನ ಮಗ ಯಾವ ದುಷ್ಟ ಶಕ್ತಿಗಳು ಇಟ್ಕೊಂಡಿದ್ದಾನೆ ಅವೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಕುಲದೇವರೇ, ಗ್ರಾಮಾದಿ ದೇವತೆಗಳೇ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ದುಷ್ಟಶಕ್ತಿಗಳ ಇಂಥವೆಲ್ಲವನ್ನು ಬಿಡುವುದಕ್ಕೋಸ್ಕರವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಬಂದು ಅನುಗ್ರಹವನ್ನು ಮಾಡಿ ಒಳ್ಳೆ ಜ್ಞಾನವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದರಲ್ಲಿ ಸಂಶಯ ಅಂತಾರೆ. ಅದರಲ್ಲೂ ಯಾರನ್ನ ಬ್ರಾಹ್ಮಣರಾದಾಗ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಶ್ರೀ ಪೂರ್ಣಬೋಧ ಗುರು ತೀರ್ಥಪಯೋಕ್ತಿಪಾಲ ಕಾಮಾರಿ ಮಾಕ್ಷ ವಿಷಮಾಕ್ಷ ಸರಸ್ವತಂತಿ ಈ ಮಂತ್ರವನ್ನು ಪ್ರತಿದಿನ ಹೇಳಿ ಆ ಮಂತ್ರದಿಂದ ಮಂತ್ರಾಕ್ಷತೆಯನ್ನು ಅದ್ರ ಮೇಲೆ ಹಾಕಿ ಅವೆಲ್ಲ ಹಾಕಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ. ಬ್ರಾಹ್ಮಣರೇ ಅಂತಲ್ಲ, ಪ್ರತಿಯೊಬ್ಬರು ರಾಯರ ಸ್ತೋತ್ರವು ಯಾರು ಬರುತ್ತೆ ಆ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆ ಸ್ತೋತ್ರದಿಂದ ದುರ್ವಾಜಯಾಪತಿಗಳೇ ಗುರು ರಾಘವೇಂದ್ರ ವಾಗ್ದೇವತಾ ಸರಿಧರಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಭಾವ ಕಂಠಿದ್ವಯ ಭಕ್ತಿ ಮಧ್ಯ ಅಗಾಧದಂಬಿ ದೃಷ್ಟಿ ವಜ್ರಕ್ಷಮಾತುರೇಂದ್ರ ಅವತು ಮಾಂಸದಾಯಂ. ಈ ಮಂತ್ರಗಳ ಒಂದು ಪಠನೆಯಿಂದ, ಮಂತ್ರಗಳ ಒಂದು ಸ್ಮರಣೆಯಿಂದ, ಗುರುಗಳ ಒಂದು ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಮಗನಿಗೆ. ಯಾವುದೇ ಒಂದು ಬೇರೆಯ ಚಟಗಳಿದ್ದಾಗ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಅದರ ಸಂಶಯ ಅಂತ ಸಂಶಯನೇ ಇಲ್ಲಂತೆ. ಅದಕ್ಕೋಸ್ಕರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಿಂದ ಯಾರು ಮಾಡ್ತೀರಾ, ಯಾರು ರಾಘವೇಂದ್ರ ಅಂತೀರಾ, ಯಾರು ವಿಶೇಷವಾಗಿ ಈ ರಾಯರ ಚಾನಲ್ ನೋಡ್ತಾ ರಾಯರ ಅನುಗ್ರಹ ಚಾನಲ್ ನೋಡ್ತಾ ಇದ್ದೀರಾ, ಕಾಮೆಂಟ್ ಮುಖೇನವಾಗಿ ಓಂ ಶ್ರೀ ರಾಘವೇಂದ್ರ ಅಂತ ಹಾಕ್ತೀರಾ, ಎಲ್ಲರ ಮನೆಗೂ ರಾಯರು ಬಂದು ನಿಂತು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಂತಾರೆ. ಸಂಶಯ ಅಂತ ಅದಕ್ಕೋಸ್ಕರವಾಗಿ ರಾಯರ ಸ್ಮರಣೆಯನ್ನು ಮಾಡಿ. ಇಲ್ಲವಾದರೆ ನಿಮ್ಮ ಮಗನನ್ನು ಕರೆದುಕೊಂಡು ಬಂದು ಇಲ್ಲಿ ರಾಯರ ಉತ್ತರ ನಿಲ್ಲಿಸಿ ರಾಯರ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡ್ತೀವಿ. ಆ ಪ್ರೋಕ್ಷಣೆಯಿಂದ ಅವರಿಗೆಲ್ಲವೂ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮ ಗುರುಗಳಾಗಿರ್ತಾರೆ ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರಿಯ ವರಂಧ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಯಾರ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ನಮ್ಮ ಚಾನಲ್ ನೋಡ್ತಕ್ಕಂಥವ್ರು, ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಭಾಳ ಅವರಿಗೆಲ್ಲರಿಗೂ ಒಂದೇ ನಮ್ಮ ಗುರುಗಳ ಅನುಗ್ರಹ ಮಾಡಲಿ ಅಂತೇಳಿ 10 ಲಕ್ಷ ಜನ ವಿಶೇಷವಾಗಿ ಡಿಸೆಂಬರಲ್ಲಿ ನಾವು ರಾಯರ ಅನುಗ್ರಹ ಚಾನಲನ್ನು ಓಪನ್ ಮಾಡಿದ್ದೀರಿ. ಆದರೆ ಈ ಮೇ ತಿಂಗಳಲ್ಲಿ ವಿಶೇಷವಾಗಿ ಜೂನ್ ತಿಂಗಳು, ಈಗ ಜೂನ್ 1ನೇ ತಾರೀಕು, ಇವತ್ತಿನ ದಿವಸ ವಿಶೇಷವಾಗಿ 10 ಲಕ್ಷ ಜನ ನೋಡಿದ್ದೀರಾ. ಅವರಿಗೆಲ್ಲರಿಗೂ ರಾಯರು ಸಂಪೂರ್ಣವಾಗಿ ಆರೋಗ್ಯವನ್ನು, ಒಳ್ಳೆ ಭಾಗ್ಯವನ್ನು, ಒಳ್ಳೆ ಸಂಪತ್ತನ್ನು ಕೊಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ. ಕಾಮೆಂಟ್ ಮುಖೇನವಾಗಿ ಓಂ ಶ್ರೀ ರಾಘವೇಂದ್ರಾಯಣ ಅಂತ ಹಾಕಿ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ರಾಯರಲ್ಲಿ ಕೇಳ್ಕೊಳ್ಳಿ. ರಾಯರು ಯಾಕೆ ಉದ್ಧಾರ ಮಾಡಲ್ಲ, ಅದೇ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಅಲ್ಲಿ ಕಾಮೆಂಟ್ ಮುಖೇನವಾಗಿ ಓಂ ಶ್ರೀ ರಾಘವೇಂದ್ರ ಅಂತ ಹಾಕಿದಾಗ ರಾಯರೇ ಅನುಗ್ರಹ ಮಾಡ್ತಕ್ಕಂಥವ್ರು. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ?
ದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय